ಮಂಗಳೂರಲ್ಲಿ ನಡೆದಿದ್ದಂತಹ ದರೋಡೆ ಪ್ರಕರಣ ರಾಜ್ಯದ ಜನರನ್ನ ಬೆಚ್ಚಿ ಬೀಳಿಸಿತು. ಪೊಲೀಸರು ಈಗ ಆರೋಪಿಗಳನ್ನ ಕೆಡ್ಡಾಗೆ ಕೆಡವಿದ್ದಾರೆ. 3 ಜನ ಆರೋಪಿಗಳನ್ನ ಪೊಲೀಸರು ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ತಮಿಳುನಾಡಿನ ತಿರುನೆಲ್ವೇಲಿಯಲ್ಲಿ 3 ಡಕಾಯಿತರನ್ನ ಪೊಲೀಸರು ಬಂಧಿಸಿದ್ದು, ಬಂಧಿತರನ್ನ ಮುರುಗನ್, ಪ್ರಕಾಶ್ ಹಾಗೂ ಮಣಿವಣ್ಣನ್ ಎಂದು ಗುರುತಿಸಲಾಗಿದೆ. ಕಳೆದ ಶುಕ್ರವಾರ ಕೋಟೆ ಕಾರು ಬ್ಯಾಂಕ್ ಡಕಾಯಿತಿ ಮಾಡಿ 5 ಲಕ್ಷ ನಗದು, 12 ಕೋಟಿ ಮೌಲ್ಯದ ಚಿನ್ನಾಭರಣ ದರೋಡೆ ಮಾಡಿದ್ರು. ಚೀಲಗಳಲ್ಲಿ ತುಂಬಿಕೊಂಡು ಖದೀಮರು ಎಸ್ಕೇಪ್ ಆಗಿದ್ರು. ಇದೀಗ ಮಂಗಳೂರು ಪೊಲೀಸರು ಡಕಾಯಿತರನ್ನ ಲಾಕ್ ಮಾಡಿದ್ದಾರೆ. ಅಂದಹಾಗೆ ಪೊಲೀಸರ ಕಾರ್ಯಾಚರಣೆ ಹೇಗಿತ್ತು, ಡಕಾಯಿತರು ಸೆರೆ ಸಿಕ್ಕಿದ್ದು ಹೇಗೆ ಅನ್ನೋದಾದ್ರೆ, ಪೊಲೀಸರಿಗೆ ಆರೋಪಿಗಳ ಸುಳಿವು ಸಿಕ್ಕಿದ್ದೇ ಒಂದು ರೀತಿಯ ರಣರೋಚಕ. 3 ದಿನಗಳಿಂದ ಕೂಡ ಎಸ್ಕೇಪ್ ಆಗಿದ್ರು. ಅದೊಂದು ಕಾಲ್ ಟ್ರೇಸ್ ಮಾಡಿ ಪೊಲೀಸರು ಯಶಸ್ವಿಯಾಗಿ ಖದೀಮರನ್ನ ಕೆಡ್ಡಾಗೆ ಬೀಳಿಸಿದ್ದಾರೆ. ಅದೊಂದು ಕಾಲ್ ಟ್ರೇಸ್ ಮಾಡಿ ಯಶಸ್ವಿಯಾಗಿದ್ದಾರೆ. ಈ ಪ್ರಕರಣದಲ್ಲಿ ಪೊಲೀಸರು ಬ್ಯಾಂಕ್ ಪರಿಸರದ ಎಲ್ಲಾ ಫೋನ್ ಸಿಡಿಆರ್ ತೆಗೆದಿದ್ರು. ಪೊಲೀಸರು ಅದೊಂದು ಫೋನನ್ನ ಟ್ರೇಸ್ ಮಾಡಿ ಖದೀಮರನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದು, ದರೋಡೆ ನಡೆಸಿದ ವೇಳೆ ಮುಂಬೈಗೆ ಡಕಾಯಿತರು ಕರೆ ಮಾಡಿದ್ರು. ತದನಂತರ ನಂಬರ್ ಬೆನ್ನು ಬಿದ್ದ ಪೊಲೀಸರಿಗೆ ಲೊಕೇಶನ್ ಕೇರಳದ್ದು ಅನ್ನುವಂತಹ ವಿಚಾರ ಗೊತ್ತಾಗಿದೆ. ತನಿಖೆಯ ಸಂದರ್ಭದಲ್ಲಿ ಮೊಬೈಲ್ ನಂಬರ್ ಕೇರಳದ್ದು ಅನ್ನುವಂತಹ ವಿಚಾರ ಪೊಲೀಸರ ತನಿಖೆಯಲ್ಲಿ ಬಟಬಯಲಾಗಿದ್ದು, ನಂಬರ್ ಬೆನ್ನು ಬಿದ್ದ ಪೊಲೀಸರಿಗೆ ಲೊಕೇಶನ್ ಆಧರಿಸಿ ದರೋಡೆಗೆ ಬಳಸಿದ್ದ ಕಾರ್ನ ಮೂಲ ಮಾಲೀಕರನ್ನ ಪೊಲೀಸರು ಪತ್ತೆ ಹಚ್ಚಿದ್ರು. ನಕಲಿ ನಂಬರ್ ಇದ್ರು, ಮೂಲ ಮಾಲೀಕನ ವಿಳಾಸ ಪತ್ತೆ ಹಚ್ಚಿದ್ರು ಪೊಲೀಸರು. ಕಾರ್ಗೆ ನಕಲಿ ನಂಬರ್ ಬಳಸಿದ್ರು. ಆದ್ರೂ ಕೂಡ ಕಾರ್ನ ಮೂಲ ಮಾಲೀಕನನ್ನ ಪೊಲೀಸರು ಪತ್ತೆ ಹಚ್ಚಿದ್ದು. ಕಾರ್ ಮಾಲೀಕ ಮುಂಬೈ ನಿವಾಸಿ ವಿಳಾಸವನ್ನ ಪೊಲೀಸರು ಮೊದಲು ಪತ್ತೆ ಮಾಡಿದ್ರು. ಈ ಆಧಾರದಲ್ಲೇ ಮುಂಬೈ ಪೊಲೀಸರಿಂದ ಪತ್ತೆಗೆ ಸಹಕಾರ ಸಿಕ್ಕಿದ್ದು, ಮುಂಬೈನಿಂದ ತಮಿಳುನಾಡಿಗೆ ಮಾಹಿತಿಯನ್ನ ಪಡೆದಿದ್ದಾರೆ ಪೊಲೀಸರು. ತಮಿಳುನಾಡಿನ ತಿರುನೆಲ್ವೇಲಿಯಲ್ಲಿ ಕಾರು ಇರುವ ಮಾಹಿತಿಯನ್ನ ಪೊಲೀಸರು ಮೊದಲು ಕಲೆ ಹಾಕ್ತಾರೆ. ಕಾರ್ ಜೊತೆ ಕಿಂಗ್ ಪಿನ್ ಮುರುಗುಂಡಿ ಇರೋ ವಿಳಾಸ ಕೂಡ ಪತ್ತೆಯಾಗುತ್ತೆ. ಕಾರ್ ನಂಬರ್ ಜೊತೆಗೆ ಆರೋಪಿ ಕೂಡ ಪತ್ತೆಯಾಗಿದ್ದು, ಬಳಿಕ ಮಂಗಳೂರು ಪೊಲೀಸರ ತಂಡ ಆರೋಪಿಗಳನ್ನ ಬಂಧಿಸಿದ್ದಾರೆ. ಒಟ್ಟು 3 ಜನ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ.